ಒಂದು ರಾಷ್ಟ್ರ ಒಂದು ಚುನಾವಣೆ ಏನಿದೆ ಇದೇನು ಈ ದೇಶಕ್ಕೆ ಹೊಸತಲ್ಲ. ಮೊದಲ ಬಲಿಯಾಗಿದ್ದು ನಂಬೂದಿರಿಪಾಡ್ ಅವರ ಸರ್ಕಾರ. ರಾಜಕಾರಣ ಅಂತ ಅನ್ನೋದು ಉದ್ಯಮ ಅಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಈ ರೀತಿಯ ಸ್ವಾರ್ಥ ಹಿತಾಸಕ್ತಿ ಕಡಿಮೆ ಆಗತ್ತೆ. ರಾಜ್ಯ ಸರ್ಕಾರಗಳು ಉದಾಹರಣೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅದರ ಮರು ವರ್ಷವೇ ಕೇಂದ್ರ ಸರ್ಕಾರದ ಲೋಕಸಭೆ ಎಲೆಕ್ಷನ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ MLAಗಳು ಚುರುಕಿನಿಂದ ಕೆಲಸ ಮಾಡ್ತಾರೆ. 5 ವರ್ಷಕ್ಕೆ ಒಂದೇ ಎಲೆಕ್ಷನ್ ಅಂತ ಆದರೆ ಅವರೆಲ್ಲ ಸೋಂಬೇರಿಗಳಾಗ್ಬಿಡೋದಿಲ್ವಾ? ಈ ಎಲೆಕ್ಷನ್ ಅನ್ನು ಬದಲಾವಣೆ ಮಾಡೋದ್ರಿಂದ ಕಾರ್ಯಾಂಗಕ್ಕೇನಾದ್ರೂ ಮದ್ದರಿಯುವಂಥ ಕೆಲಸ ಆಗತ್ತಾ ಇದರಲ್ಲಿ? ಕೊಡದಲ್ಲಿನ ನೀರು ಕೊಳೆ ಆದರೆ ಅದನ್ನು ಚೆಲ್ಬೋದು. ಬಾವಿ ಒಳಗಿನ ನೀರೇ ಕೊಳೆ ಆಯಿತು ಅಂತ ಹೇಳಿದ್ರೆ ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ನೇಮಕ ಮಾಡಿಕೊಂಡಿರುವಂತಹ ಶಿಕ್ಷಕರು ಹೆಚ್ಚು ಕಡಿಮೆ ಒಂದು 2 ರಿಂದ 3 ತಿಂಗಳು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮಂತಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಈ EVM ಹ್ಯಾಕ್ಗೆ ಏನಾದರೂ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಿ ಆನ್ಸರ್ ಇದೆಯಾ? ಒಬ್ರು ಕೂಡ EVM ಹ್ಯಾಕಿಂಗ್ ಕಂಟೆಸ್ಟ್ ಅಲ್ಲಿ ಇವತ್ತಿಗೂ ಕೂಡ ಆ EVM ಮಷಿನ್ಗಳನ್ನು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. BJPಗೆ ಇದರಲ್ಲಿ ಒಲವು ಜಾಸ್ತಿ ಯಾಕೆ? ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.